ಅಧ್ಯಕ್ಷರೇ, ಈ ಚೀಪದಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೇ ಬರಲ್ಲ. ತಾನು ಉರಿದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ ತಾನು ಖಾಲಿ ಆದ್ರೂ ಮಜಾ ಕೊಡೋ ಈ ಲಾಲಿಪಾಪ್ಗೆ ಯಾಕಿಲ್ಲ? ಉಪಾಧ್ಯಕ್ಷರೇ, ನಮ್ಮ ಸಂಘ ಏನಾದ್ರೂ ಸ್ಟೇಟ್ ಲೆವೆಲ್ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ತರ ಮಾಡಬೇಕು. ನಂಗಂತೂ ತುಂಬಾ ಇಷ್ಟ ಆಯ್ತು. ಏನ್ ಕಾನ್ಸೆಪ್ಟಾ? ಇಲ್ಲ ಲಾಲಿಪಾಪು. ಮದುವೆ ಕರೆಯೋಲೆ ಅಂಗ ಮಂಗ ಸಂಘ ಪೆಂಗ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರಬೇಕು, ಪೋಸ್ಟ್ ಅಂದ್ರೆ ನಮ್ಮ ಸಂಘ ಇರಬೇಕು ಅಂತದ್ರಲ್ಲಿ ಯಾವನ ಪೋಸ್ಟ್ ಅಲ್ಲಿ ಪೋಸ್ಟ್ ಕೊಟ್ಕೊಂಡು ಮೆರೀತಾ ಇದ್ರಲ್ಲ ಅಧ್ಯಕ್ಷರೇ. ನಮ್ ಶಿವರುದ್ರೇಗೌಡನ ಮಗಳು ಐಶ್ವರ್ಯ ಅಲ್ವಾ? ಆಹಾ, ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡು ಹೋಗಿ ಮದುವೆ ಮಾಡ್ತಾವ್ರ? ಲಾಯರ್ ಫೋನ್ ಮಾಡ್ತೀರಾ? ಲಾಯರೇ ಮಾಡ್ತಿರೋದು. ಅಕೌಂಟೆಂಟ್ ಇಂಡಿಯನ್ ಪೆನ್ಸಿಲ್ ಕೋರ್ಟ್. ಕನ್ನಡದಲ್ಲಿ ಮಾತಾಡಿ. ಮೇಡಮ್ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ನೋಡಿ ಸರ್. ಸಾರಾ? ಅಧ್ಯಕ್ಷರೇ, ಒಂದ್ ನಿಮಿಷ ರೀ. ಇದು ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್. ನಾನ್ ಜಡ್ಜ್ ಅಲ್ಲ, ಇನ್ಸ್ಪೆಕ್ಟ್ರು. ಹ್ಞೂ ಮೇಡಮ್, ಇದು ಕೋರ್ಟ್ ಅಲ್ಲದೆ ಇದ್ರು ನಾನ್ ಲಾಯರೇ. ನೀವು ಮಧ್ಯೆ ಬಾಯ್ ಹಾಕ್ಬೇಡಿ, ಎಲ್ಲ ಮರ್ತೋಗುತ್ತೆ. ಏನ್ ಹೇಳ್ರಿ? ನೋಡಿ ಯುವರ್ ಆನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತಿದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಅಧ್ಯಕ್ಷರೇ, ಎಲ್ಲ ಪೀಸ್. ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಏನಾಗ್ತಿದೆ? ಸ್ಕೂಲ್ಗೆ ಹೋಗೋ ಹುಡುಗಿರೆಲ್ಲ ಕರ್ಕೊಂಡೋಗಿ ಮದುವೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ಮೇಡಮ್, ಏನ್ ಹೇಳ್ತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದಾರ್ರಿ, ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ. ಹ್ಞೂ ಮೇಡಮ್, ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ ಸ್ಕೂಲ್ಗೆ 3 ದಿನ ರಜೆ ಸಿಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿಲ್ಲ ಮೇಡಮ್. ನೋಡಿ ಮೇಡಮ್, ನೀವು ಈಗಿಂದೀಗಲೇ ನಿಮ್ಮ ಬೆಟಾಲಿಯನ್ನ ಕರ್ಕೊಂಡೋಗಿ ಮದುವೆ ನಿಲ್ಲಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮೇಡಮ್. ದಟ್ಸ್ ಆಲ್ ಯುವರ್ ಆನರ್. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ಕಾಗಲ್ಲ ಮೇಡಮ್, ಬಿಡಕ್ಕಾಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡೋಗಿರ ನೀವು ಸುಮ್ಮನೆ ಇರ್ತಿದ್ರಾ ಮೇಡಮ್? ಸುಮ್ಮನೆ ಇರ್ತಿದ್ರಾ? ರೇಪು ಕಿಡ್ನಾಪು ಅಂತ 28 ಕೇಸ್ ಹಾಕ್ಬಿಟ್ಟು ನಮ್ಮನ್ನ ಹೆಂಗೆಲ್ಲ ರೂಪ್ತಿದ್ರಿ. ನೋಡಿ ಮೇಡಮ್, ಈಗ ನಡೀತಿರೋ ಮದುವೆನ ನೀವು ನಿಲ್ಲಿಸಲಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಕಮಿಷನರ್ ಹತ್ರ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರತಿದಿನ ಕಾಮಿಡಿಗೋಸ್ಕರ ನಮ್ಮ ಚಾನಲ್ ನೋಡಿ. ನಾವು ಬಂದು ಕೆಲಸ ಮುಗೀತು ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.